ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನಲ್. ನಾನು ಮ್ಯಾಂಗೋ ಇವತ್ತು ದಾಸರಳ್ಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಬಾವಾಜಿದು ಬರ್ಡೇ ಇದೆ, ಸೊ ಅದಕ್ಕೆ ನಮ್ಮ ಅಕ್ಕ ಏನೋ ಪ್ಲ್ಯಾನ್ ಮಾಡಿದ್ವಿ, ನೈಟ್ ಔಟ್ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ಹಾಗಾಗಿ ನಾವು ಯಲಹಂಕದಿಂದ ದಾಸರಳ್ಳಿಗೆ ಸ್ಕೂಟಿಲಿ ಬಂದ್ವಿ ಫ್ರೆಂಡ್ಸ್. ದಾಸರಳ್ಳಿಗೆ ಬರ್ತಿದ್ದಂಗೆ ಕಾರ್ ರೆಡಿ ಇತ್ತು. ಸೊ ಕಾರಲ್ಲಿ ನೆಲಮಂಗಲದಲ್ಲಿರೋವಂಥ ಡಾಬಾಕ್ಕೆ ಪ್ಲ್ಯಾನ್ ಮಾಡಿದರು. ಸೊ ಅಲ್ಲಿಗೆ ಹೊರಟ್ವಿ ಎಲ್ರೂ. ನೆಕ್ಸ್ಟ್ ಡಾಬಾ ರೀಚ್ ಆದ ನಮ್ಮ ಅಕ್ಕ, ಭಾವ ಮತ್ತು ರವಿ ಅವರು ಮತ್ತು ಮ್ಯಾಂಗೋ ಅವರು ಮತ್ತು ಸಂತೋಣ ಇವರೆಲ್ಲ ಬರಲಿ ಅಂತೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ನಾವೇ ಫಸ್ಟ್ ರೀಚ್ ಆಗಿರೋದ್ರಿಂದ. ಇಲ್ಲಿ ಡಬ್ಬಾ ಇವಾಗ ಚಂದು ಡಬ್ಬಾ ಇದೆ, ಬಿಟ್ಟರೆ ಮಿರಾಕಲ್ ಡಬ್ಬಾ ಇದೆ. ಎಲ್ಲಿ ಹೋಗೋಣ? ಈ ಡಬ್ಬನ ನಮ್ಮ ಭಾವನ ತಮ್ಮ ಅವರು ಪ್ಲ್ಯಾನ್ ಮಾಡಿದ್ದು. ಇವತ್ತು ಏನು ಮಾಡೋಣ ಗೊತ್ತಾ, ಬಾವಾಜಿಗೆ ಗೊತ್ತಿಲ್ಲ ನಾವಿಲ್ಲಿ ಬಂದಿರೋದು. ಸೊ ರವಿ ಅವರು ಡಾಬಾ ಹೋಗೋಣ ಅಂತ ಹೇಳಿದ್ರು. ಇಲ್ಲಿ ಚಂದು ಡಾಬಾ ಒಂದಿದೆ ಮತ್ತು ಮಿರಾಕಲ್ ಡಾಬಾ ಇದೆ. ಮಿರಾಕಲ್ ಡಾಬಾ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ. ಸೊ ಮಿರಾಕಲ್ ಡಾಬಾಗೆ ನಾವು ಹೋಗೋಣ. ಬಾವಾಜಿ ಅವರು ಎಂಟ್ರೆನ್ಸ್ ಬರ್ತಿದ್ದಕ್ಕೆ ಹೊರಗಡೆ ಆಯ್ತಾ. ಅವ್ರಿಗೂ ತುಂಬ ಸರ್ಪ್ರೈಸು, ಗೊತ್ತೇ ಇಲ್ಲ ಅವರಿಗೆ ನಾವೆಲ್ಲೋ ಹೊರಗಡೆ ಹೋಗೋಣ ಬನ್ನಿ ಅಂತೇಳಿ ಎಳ್ಕೊ ಬರ್ತಿದ್ದೀವಿ ಅಲ್ವಾ. ಚೆನ್ನಾಗಿರುತ್ತೆ. ಬನ್ನಿ ನೀವು ಹೊರಗಡೆ. ಜಾಯಿನ್ ಮಾಡ್ಸೋಣ. ಮೇಲಿಂದ ವ್ಯೂ ಸಖತ್ತಾಗಿತ್ತು ಅಂತ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡ್ವಿ ನಾವಲ್ಲಿ. ಡಾಬಾ ಚೆನ್ನಾಗಿದೆ. ಫಸ್ಟು ಗಾರ್ಡನ್ ಥರ ಇತ್ತು, ಎಲ್ಲ ಫುಲ್ಲು ಗಾರ್ಡನ್. ಇವಾಗ 5 ಮಿನಿಟ್ಸ್ ಕೂತ್ಕೊಳ್ಳಿ. ನಾನು ಅದಕ್ಕೆ ನಿಮ್ಗೆಲ್ಲ ಹೇಳಿ 8 ಗಂಟೆಗೆ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಫಿಕ್ಸ್ ಆಗಿ. ಇವರೆಲ್ಲೆಲ್ಲ ಹೋದ್ರು, ನಾವು ಲೇಟ್ ಆಯಿತು. ಆಯ್ತು, ಯಾರು ಬರೋದಕ್ಕೆ ಎಲ್ಲ ಬಂದ್ರ ಕ್ಲಿಕ್ ಆಗ್ಬಿಡ್ತಿತ್ತು. ಫುಡ್ ಆರ್ಡರ್ ಮಾಡೋಗ್ರು ಫಸ್ಟು. ಒಂದು ಬೆಳ್ಳುಳ್ಳಿ ಶುಂಠಿ ಕಬಾಬ್ ಬರುತ್ತೆ. ಆಮೇಲೆ ಫುಡ್ ಎಲ್ಲ ಆರ್ಡ್ರ್ ಮಾಡಿದ್ರು, ಯಾರ್ಯಾರಿಗೆ ಏನೇನು ಬೇಕು ಅಂತೇಳ್ಬಿಟ್ಟು. ಜಾಗ ತುಂಬ ಕಮ್ಮಿ ಇರೋದು, ಜಾಸ್ತಿ ಇಲ್ಲ. ಅದಕ್ಕೆ ನಾನು ಇವಾಗ ಐಡಿಯಾ ಮಾಡ್ತಾರೋ ನೋಡ್ಬೇಕು. ಇವಾಗ ಅದು ಹೆಂಗಾಗುತ್ತೆ ಏನು ಅಂತ. 80 ಲಕ್ಷ 90 ಲಕ್ಷ ಕ್ಲಿಯರ್ ಮಾಡ್ತಿದ್ದೆ. ನನ್ನ ಡೈಲಾಗ್ 1 ಕೋಟಿ 20 ಲಕ್ಷ 30 ಲಕ್ಷ ಅದು ಬಂದ್ಬಿಡುತ್ತೆ ಅದೇ ರೇಟಿಗೆ. ನೋಡೋಣ ಸಾಕು ಮುದ್ದು. 15 ಹೊಡೆದೆ 3 ಅಂತ ಚೆನ್ನಾಗಿ ಬಂದಿದೆ. ಮೆಮೊರಿ ಫುಲ್ ಆಗುತ್ತೆ.
ನೋಡು ತಗಳೆ ತಗಳೆ ಎಲ್ಲಿ ಎಲ್ಲಿ ತೋರ್ಸರಿದ್ದು ನಿಜ ಈ ಕ್ಯಾಮ್ರಾ ಸೂಪರ್ ಆಗಿ ಬಂದಿದೆ ಹಾಕಲಿ ಎಲ್ರಿಗೂ ಫಸ್ಟ್ ಹಾಕಬಿಡಿ ಫೋಟೋ ಗೀಟೋ ಇಲ್ಲ ಬಾಜಿ ವಿಶ್ ಹ್ಯಾಪಿ ಬರ್ಡೇ ಬಾಜಿ ಬಾಜಿ ವಿಶ್ ಹ್ಯಾಪಿ ಬರ್ಡೇ ಬಾಜಿ ಹೆಚ್ಚಾಗಿದೆ ಹ್ಯಾಪಿ ಬರ್ಡೇ ಬೇಟು ಥ್ಯಾಂಕ್ ಸೊ ನಮ್ಮದು ಪಾರ್ಟಿ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಮಿಡ್ ನೈಟ್ ಆಗಿತ್ತು. ಕೇಕ್ ಒಂದು ಕಟ್ ಮಾಡ್ಸೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅಲ್ಲೆಲ್ಲೂ ಕೇಕ್ ಸಿಗಲಿಲ್ಲ. ನಾವು ಸಿಗುತ್ತೆ ಅನ್ನೋ ಪ್ಲ್ಯಾನಲ್ಲೇ ಹೋಗಿದ್ವಿ. ಸೊ ಬುಕ್ ಮಾಡೋಣ ಅಂದರೆ ಸೊ ಝೊಮ್ಯಾಟೋದಲ್ಲೂ ಕೂಡ ತೋರಿಸ್ಲಿಲ್ಲ, ಅಲ್ಲಿಗೆ ಅವೈಲೇಬಲ್ ಇಲ್ಲ ಅಂತ ಪಾರ್ಟಿ ಎಲ್ಲ ಮುಗ್ದು ಹೊರಗಡೆ ಹಾಂ ಬಂದು ಊಟ. ನೆಕ್ಸ್ಟು ಕೋಟೆ ಅಣ್ಣಂದು ಊಟ ಮುಗಿದ ತಕ್ಷಣ ಎಲ್ಲರೂ ಕೂಡ ಮನೆಗೆ ಹೊರಟ್ವಿ. ಈ ಥರ ಇತ್ತು ನಮ್ಮದು ನೈಟ್ ಔಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇದನ್ನು ಕ್ಲಿಕ್ ಮಾಡು.